ನನಗೆ ನೋಡಯ್ಯ, ನನಗೆ ಕಾಲಾವಕಾಶ ಇಲ್ಲ. ನನಗೆ ಇನ್ನು 2 ವರ್ಷ ಆಯ್ತು. ನನಗೆ ಜನಕ್ಕೆ ನಾನು ಸಮಾಧಾನ ಮಾಡದೇ ಇದ್ರು ಎಲ್ಲ ವಿಚಾರದಲ್ಲೂ ಅಟ್ಲೀಸ್ಟ್ ತಹಸೀಲ್ದಾರ್ ಆಫೀಸಲ್ಲಿ ನಮ್ಮ ತಹಸೀಲ್ದಾರಿನ ಆ ಸ್ಟಾಫ್ಗಳು ಕಂಡ್ರೆ ಗೌರವ ಬರೋಂಥ ಕೆಲಸ ನಾನು ಮಾಡಬೇಕು ಅಂತ ಹೊರಟಿದ್ದೀನಿ. ನಾನು ನಿಮ್ಮ ಕುಟುಂಬಕ್ಕೆ ಗೌರವ ತರ ಕೊಟ್ಟಿದ್ದೀನಿ. ನಿಮ್ಮ ಕುಟುಂಬಕ್ಕೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ಬೈಬಾರ್ದವ್ರು. ನನಗೂ ಬೇಸರ. ನನಗೆ ಯಾವನಾರು ಬೈತಾ ಇದ್ರೆ ನಿಮ್ಮ ಬಗ್ಗೆ ನನಗೇನು ಖುಷಿ ಅನ್ಕೊಂಡಿದ್ಯಾ? ನನಗೂ ನೋವಾಗತ್ತೆ. ಏನಪ್ಪ ಇದು ಯಾವ ಕರ್ಮ ಇದು ಅಂತ. ಯಾರು ಇದನ್ನ ಕೇಳ್ಕೊಳೋರು ಇಲ್ಲ ಇದನ್ನೆಲ್ಲ. ನಿನ್ ಹೆಂಡತಿಗೆ ಬೈತಾ ಇದ್ರೆ, ನಿನ್ನ ಮಕ್ಳು ಬೈತಾ ಇದ್ರೆ ನಿನ್ಗೆ ಖುಷಿ ಅನ್ಸುತ್ತಾ? ನನ್ಗಂತೂ ನನ್ನ ಸುತ್ತ ನನ್ನ ಸ್ಟಾಫ್ ಇರೋರಿಗೆ, ನನ್ನ ಆಫೀಸರ್ಸ್ಗೆ ಯಾರು ಬೈದ್ರೆ ಈ ಅನ್ನೆಸೆಸರಿಲಿ ನನ್ಗೂ ಕುದಿಯುತ್ತೆ, ಬೇಸರ ಆಗತ್ತೆ. ಬಟ್ ಒಬ್ಬ ರೈತ ಬಂದು ಅವನ್ನೆಲ್ಲ ಕೆಲಸ ಬಿಟ್ಬಿಟ್ಟು ಇಲ್ಲಿ ಬೈತವನೇ ಅಂತಂದ್ರೆ ಏನೋ ಸಬ್ಜೆಕ್ಟ್ ಇದೆ ಅಲ್ಲಿ. ಅರೆ ಒಂದು ಕಂಪ್ಲೇಂಟ್ ಬಾಕ್ಸ್ ಹಾಕಿರಿ ನೋಡಪ್ಪ. ನಾನು ಇಷ್ಟೆಲ್ಲ ನಿಮ್ಗೆ ಹೇಳ್ತಾ ಇದೀನಿ. ಇವಾಗ ಕಂಪ್ಲೇಂಟ್ ಬಾಕ್ಸ್ ಬಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಳಕ್ಕೆ ನಂಗೆ ಅವಕಾಶ ಇದೆಯಾ ಅದನ್ನ ಹೇಳಿ ಫಸ್ಟ್. ಸರ್, ಈಗ ಕೆಲವರು ಈಗ ಇಬ್ರು ಬರ್ತಾರೆ ಸರ್, ಇಬ್ರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕೆಲಸ ಮಾಡಿದ್ರೆ ಇನ್ನೊಬ್ಬರು ಆತರ ಗೊತ್ತಿಲ್ಲ. ಅದು ಎಕ್ಸ್ಪ್ಲೇನ್ ಮಾಡಿ, ನನ್ ಕನ್ವಿನ್ಸ್ ಮಾಡ್ಲಿ, ನಿಮ್ ಕನ್ವಿನ್ಸ್ ಮಾಡ್ಲಿ. ಆತರ ಇದ್ದಾಗ ತಮಗೆ